ನೇಕಾರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಟಿ ವೆಂಕಟೇಶ್ ಅವರು. ನಾನು ಅದ್ರಾಗ ಇದ್ದೀನಿ, ನಿಮಗೂ ಗೊತ್ತು. ಇವಾಗ ನಾವು ಕೂಲಿಯರಾಗಿದ್ದೀವಿ. ನಾವೇ ನಿಮ್ಮ ಜೊತೆಯಲ್ಲಿ 100 ಜನನ ಮೆಂಬರ್ಶಿಪ್ ಮಾಡಿ ಸೇರಿಸಿದ್ವಿ. ಯಾವಾಗ ಕೊರೋನಾ ಟೈಮ್ನಾಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಏನು ಮಾಡಿದ್ರು ಸ್ವಾಮಿ ನೀವು? ಗಬ್ಬೆ ಬಿಡಿಸ್ಬಿಡೋಣ ಅಂತ ಹೇಳಿದ್ರಲ್ಲ, ಕೂಲಿ ಕಾರ್ಮಿಕ ಆಪಾದನೆ ಹಾಕಿದ್ರಲ್ಲ. ಇನ್ಮೇಲೆ ದಯವಿಟ್ಟು ವಿಡಿಯೋ ಬೇಡ, ದಯವಿಟ್ಟು ಫೋನ್ ನಂಬರ್ ಐತೆ, ನೇರ ಮಾತಾಡೋಣ ಆಯ್ತಾ? ಟಿ ವೆಂಕಟೇಶ್ ಅವರೇ, ಆಫೀಸ್ ತೆಗೆದಿದ್ವಿ, ಬನ್ನಿರಿ, ನೇರ ಮಾತಾಡೋಣ. ಒಂದು, ನಾವು ನಿಮ್ಮ ಹೋರಾಟಕ್ಕೆ ಬಂದಿಲ್ಲ ಅಂತ ಆಪಾದನೆ ಮಾಡಿದ್ರಲ್ಲ, ನೀವೇ ಆಫೀಸ್ ಬಂದು ನಾವು ನಿಮ್ಗೆ ತಿಳಿಸಿದ್ವಿ. ನಾವು ಹೋರಾಟಕ್ಕೆ ಬರಬೇಕಾದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ, ವಲಸಿಗರನ್ನ ನೀವು ತಡೆಗಟ್ಟಬೇಕು, ಕೂಲಿ ಹಾಕೊಡ್ಬೇಕು. ಇದು ನಮ್ದು 2 ಕಂಡೀಷನ್ನು. ಅವತ್ತಿಂದ 20 ವರ್ಷದಿಂದ ನಾವು ನಿಮ್ಮ ಜೊತೆ ಬಂದಿದ್ದೀವಿ. ನಮ್ಮ ಕೂಲಿ ಕಾರ್ಮಿಕ 2 ಬೇಡಿಕೆ ನೀವು ನಮ್ಗೆ ನೆರವೇರಲಿಲ್ಲ. ನಿಮ್ಮ ಪಾಡು ನೀವು ಮಾಡ್ಕೊಂಡ್ರೆ ನಮ್ಮ ಪಾಡು ನಾವು ಮಾಡ್ಕೊಂಡು ಎದ್ದೋಗಿದ್ದು ನೀವು. ಅದು ಜನಗಳಿಗೆ ಗೊತ್ತಿಲ್ಲ, ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಪಾಡು ನೀವು ಮಾಡ್ಕೊಳ್ರಿ, ನಮ್ಮ ಪಾಡು ನಾವು ಮಾಡ್ಕೊಂತ ಅಂದಿದ್ದು ನೀವು ವೆಂಕಟೇಶ್ ಅವರೇ. ಆ ಜನಗಳಿಗೆ ಗೊತ್ತಿಲ್ಲ, ಜನಕ್ಕೇನು ಗಬ್ಬೆ ಬಿರ್ತಾವ್ರಂತ. ನಾವೆಲ್ಲ ಗಬ್ಬೆ ಬಿರ್ತಾ ಇರೋದು ಸುಳ್ಳು ಆಪಾದನೆ, ನಾವೆಲ್ಲ ಗಬ್ಬೆ ಬಿರ್ತಾ ಇರೋದು. 15 ಜನ ಮೀಟಿಂಗ್ ಮಾಡಿದಾಗ ನೀವು ನಿಮ್ಮ ಪಾಡು ನೀವು ಮಾಡ್ಕೊಂಡು ಬರಂಗಿರ್ ಬರ್ರಿ, ಬಿಡಂಗಿರ್ ಬಿಡ್ರಿ, ನಾವು ವಲಸಿಗರನ್ನ ಕಳ್ಸಲ್ಲ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತ ಅಂತ ಹೇಳಿದ್ರು ನೀವು. ಬನ್ರಿ, ಈಗ ಸೂರತ್ ಸೀರೆ ವಿರುದ್ಧನ ನಾವು ಬರ್ತೀವಿ, ನಮ್ಮ ಮಧ್ಯೆ ನೀವು ಬನ್ರಿ, ಒಗ್ಗೂಡ್ಸ. ನೀವು ಗಬ್ಬೆ ಬರ್ತಾರ, ನಾವೆಲ್ಲ ಸ್ವಾಮಿ. ನೇರ ಮೀಡಿಯಾ ಬೇಡ, ನೇರ ಮಾತಾಡೋಣ. ನೀವು ಗಬ್ಬೆ ಒಗ್ಗೂಡ್ಸ್ರಿ ನೀವೆಲ್ಲ. ನಾವೆಲ್ಲರೂ ಕ್ರೆಡಿ. ನಮ್ಮ ಬೇಡಿಕೆ ಇದೆ, ಕೂಲಿ ಜಾಸ್ತಿ ಆಗಬೇಕು, ವಲಸಿಗೆ ತಡೆ ಕಟ್ಟಬೇಕು. ಇವೆರಡು ನಾವು ಎಲ್ಲಿಂದ ನಾವು ಹೋರಾಟಕ್ಕೆ ಬಂದಿಲ್ಲ ನಿಮ್ಗೆ ಹೋರಾಟಕ್ಕೆ. 100 ಜನ ಮೆಂಬರ್ಶಿಪ್ ಮಾಡಿಸ್ಕೊಟ್ಟಿದ್ದೀವಿ ನಾವು. ಅವಾಗ ಇವಾಗ ಅವರೆಲ್ಲ ನಮ್ಮನ್ನು ಕೇಳ್ತಾವ್ರೆ, ಎಂತ ತಂತ ಇಕ್ಬಿಟ್ಟೆ ಅಂತ. ಸಮಾಧಾನ ಮಾಡಿದೀವಿ ತಾನೆ? ನೀವು ನಮ್ಮನ್ನ ರಕ್ಷಣೆ ಮಾಡ್ರಿ. ನೀವು ಬೇರೆ ನಾವು ಬೇರೆ ಅಂದಿರೋದು ನೀವು ಸ್ವಾಮಿ. ಎಲ್ಲ ತಿಳ್ಕೊಟ್ರಿ, ಕೂಲಿ ಕಾರ್ಮಿಕರು ಸಾಹುಕಾರರು ಅಂದಿರೋದು ನೀವು. ನೀವು ಬೇರೆ ನಾ ಬೇರೆ, ನಿಮ್ಮ ಪಾಡು ನೀವು ಮಾಡ್ಕೊಂಡು ನಮ್ಮ ಪಾಡು ನಾವು ಮಾಡ್ಕೊಂಡ್ರಿ ಅಂತ. ನಾವಲ್ಲ, ನಮ್ಮ ಮೇಲೆ ಅಪಾದೆ ಹಾಕ್ಬೇಡ್ರಿ. ನಾವು ಸಾಹುಕಾರ ಅನ್ನದಾದ್ರೂ ಕೈ ಕೆಳಗೆ ಇರೋರು, ನೀವು ಅವ್ರ ಜೊತೆಗಿರೋರು ಸ್ವಾಮಿ. ನಮ್ಮ ಹೋರಾಟ ಇದು, ನಮ್ಮ ಬೇಡಿಕೆ ಇದು.